ಕಳೆದೆರಡು ವಾರಗಳಿಂದ ರಾಜಧಾನಿಯ ಪಾರ್ಕ್ಗಳಲ್ಲಿ ಡಿಸಿಎಂ ವಾಕ್ ಮಾಡ್ತಾ ಇದ್ದಾರೆ. ಬೆಂಗಳೂರು ನಡಿಗೆ ನಡೆಸಿ ರಾಜಧಾನಿಯ ಪ್ರತಿಷ್ಠಿತ ಪಾರ್ಕ್ಗಳಲ್ಲಿ ಒಂದಾದ ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ನಡೆಸೋದ್ರ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯ ಪ್ರತಿ ಪಾಲಿಕೆ ವ್ಯಾಪ್ತಿಯಲ್ಲಿ ದೂರು ಸ್ವೀಕರಿಸಿದ್ದ ಡಿಸಿಎಂ ಇವತ್ತು ಕೇಂದ್ರ ಪಾಲಿಕೆ ವ್ಯಾಪ್ತಿಯ ಕಬ್ಬನ್ ಪಾರ್ಕ್ನಲ್ಲಿ ಜನರ ದೂರು ದುಮ್ಮಾನಗಳನ್ನು ಆಲಿಸಿದ್ರು. ವಾಕ್ ಮಾಡುತ್ತಲೇ ಜನರ ಸಮಸ್ಯೆಗಳನ್ನು ಆಲಿಸಿದ್ದ ಡಿಸಿಎಂ ಪುಟಾಣಿಗಳು ಸಾರ್ವಜನಿಕರ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿ ಜನರ ಮನಗೆದ್ರು. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಬೆಂಗಳೂರು ನಡಿಗೆ ಸೆಲ್ಫಿ ಕ್ಲಿಕ್ಕಿಸಿ ಜನರ ಸಮಸ್ಯೆಗಳನ್ನು ಆಲಿಸಿದ ಡಿಕೆಶಿ. ಐಟಿ ಸಿಟಿ ಬೆಂಗಳೂರಿನ ಜನರ ನಾಡಿ ಮಿಡಿತ ಅರಿಯೋಕೆ ಹೊರಟಿರೋ ಡಿಸಿಎಂ ಹಾಗೂ ಬೆಂಗಳೂರಿನ ಉಸ್ತುವಾರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಅನ್ನೋ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ. ಕಳೆದೆರಡು ವಾರಗಳಿಂದ ಒಂದೊಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ್ದ ಡಿಸಿಎಂ ಇಂದು ಜಿಬಿಎ ಕೇಂದ್ರ ಕಚೇರಿಯ ಕೂಗಳತೆ ದೂರದಲ್ಲೇ ಇರೋ ಕಬ್ಬನ್ ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ ನಡೆಸಿ ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಬೆಳಗ್ಗೆಯೇ ಪಾರ್ಕ್ಗೆ ಎಂಟ್ರಿ ಕೊಟ್ಟ ಡಿಸಿಎಂ ಸಾರ್ವಜನಿಕರ ಕೈ ಕುಲುಕಿ ವಿಶ್ ಮಾಡೋ ಜೊತೆಗೆ ಪುಟಾಣಿಗಳು ಸಾರ್ವಜನಿಕರ ಜೊತೆಗೆ ತಾವೇ ಫೋಟೋ ಕ್ಲಿಕ್ಕಿಸಿ ಎಲ್ಲರ ಗಮನ ಸೆಳೆದ್ರು. ಇನ್ನು ಕಬ್ಬನ್ ಪಾರ್ಕ್ನಲ್ಲಿರೋ ಶೇಷಾದ್ರಿ ಅಯ್ಯರ್ ಹಾಗೂ ಚಾಮರಾಜೇಂದ್ರ ಒಡೆಯರ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದ ಡಿಕೆಶಿ ವಾಕ್ ಮಾಡುತ್ತಲೇ ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಬರೋಬ್ಬರಿ 1 ಗಂಟೆಯ ಕಾಲ ಕಬ್ಬನ್ ಪಾರ್ಕ್ನಲ್ಲಿ ರೌಂಡ್ ಹಾಕಿ ಸಂವಾದ ಆರಂಭಿಸಿದ ಡಿಸಿಎಂಗೆ ಸಾರ್ವಜನಿಕರಿಂದ ಸಾಲು ಸಾಲು ದೂರುಗಳು ಹರಿದು ಬಂತು. ರಸ್ತೆ ಗುಂಡಿ, ಟ್ರಾಫಿಕ್ ಸಮಸ್ಯೆ ಸೇರಿ ಕೆಲ ಸಮಸ್ಯೆಗಳನ್ನ ಡಿಸಿಎಂ ಮುಂದಿಟ್ಟ ಜನರು ತಮ್ಮ ದೂರುಗಳನ್ನ ದಾಖಲಿಸಿದ್ರು. ಇತ್ತ ಡಿಸಿಎಂಗೆ ಹಲವು ಮನವಿ ಮುಂದಿಟ್ಟ ಕಬ್ಬನ್ ಪಾರ್ಕ್ ವಾಕರ್ಸ್ ಕಬ್ಬನ್ ಪಾರ್ಕ್ನಲ್ಲಿ ವಾಹನ ಸಂಚಾರ ನಿಷೇಧಿಸಿ ಲಾಲ್ಬಾಗ್ ಮಾದರಿಯಲ್ಲಿ ಕಬ್ಬನ್ ಪಾರ್ಕ್ ಅಭಿವೃದ್ಧಿಪಡಿಸಿ ಅಂತ ಮನವಿ ಮಾಡಿದ್ರು. ಇದೇ ವೇಳೆ ಡಿಸಿಎಂಗೆ ಭಗವದ್ಗೀತೆ ಪುಸ್ತಕ ನೀಡಿದ ಪದ್ಮಶ್ರೀ ಪುರಸ್ಕೃತ ರಾಜಣ್ಣ ಪಾಟ್ರಿ ಟೌನ್ ಮೆಟ್ರೋ ನಿಲ್ದಾಣಕ್ಕೆ ನಟ ಪುನೀತ್ ರಾಜ್ಕುಮಾರ್ ಹೆಸರಿಡುವಂತೆ ಮನವಿ ಮಾಡಿದ್ರು. ಜನರ ಸಮಸ್ಯೆಗಳನ್ನ ಆಲಿಸೋ ಮಧ್ಯೆ ಕಬ್ಬನ್ ಪಾರ್ಕ್ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ ಡಿಸಿಎಂ, ನಾನು ಮದುವೆಯಾದ ಹೊಸದರಲ್ಲಿ ನನ್ನ ಪತ್ನಿಗೆ ಕಬ್ಬನ್ ಪಾರ್ಕ್ ತೋರಿಸೋಕೆ ಬಂದಿದ್ದೆ. ಕಾಲೇಜು ದಿನಗಳಲ್ಲಿ ಇದು ನಮ್ಮ ಅಡ್ಡ ಆಗಿತ್ತು ಅಂತ ನೆನಪಿನ ಬುತ್ತಿ ಬಿಚ್ಚಿಟ್ರು. ಇತ್ತ ಜನರ ಸಮಸ್ಯೆಗಳನ್ನ ಆಲಿಸಿದ ಡಿಸಿಎಂ ಸಮಸ್ಯೆಗಳನ್ನ ಬಗೆಹರಿಸೋ ಭರವಸೆ ನೀಡಿದ್ರು. ಅಧಿಕಾರಿಗಳು ದೂರುಗಳನ್ನ ಪರಿಶೀಲಿಸಿ ಕರೆ ಮಾಡ್ತಾರೆ. ಯಾರ್ಯಾರಿಗೆ ಇನ್ನೂ ಸಮಸ್ಯೆಗಳನ್ನ ಹೇಳೋಕೆ ಆಗಿಲ್ಲ ಅವರು 1533ಗೆ ಕರೆ ಮಾಡಿ ಸಮಸ್ಯೆಗಳನ್ನ ದಾಖಲಿಸಿ ಎಂದ ಡಿಸಿಎಂ, ಕಬ್ಬನ್ ಪಾರ್ಕ್ನಲ್ಲಿ ಹೈ ಕ್ವಾಲಿಟಿ ಸಿಸಿ ಕ್ಯಾಮೆರಾ ಅಳವಡಿಸಿ ಸುರಕ್ಷತೆಗೆ ಗಮನ ನೀಡಲಾಗುತ್ತೆ. ಕಬ್ಬನ್ ಪಾರ್ಕ್ ಅಭಿವೃದ್ಧಿಗೆ 5 ಕೋಟಿ ಹಣ ಮೀಸಲಿಡ್ತೇವೆ ಎಂದರು. ಅಲ್ಲದೆ ಕಬ್ಬನ್ ಪಾರ್ಕ್ ಅಭಿವೃದ್ಧಿಯ ಬಗ್ಗೆ ತೋಟಗಾರಿಕೆ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸ್ತೇವೆ. ಏನು ಸಮಸ್ಯೆಗಳನ್ನ ಹೇಳಿದ್ದೀರಾ ಅದನ್ನ ಪರಿಶೀಲಿಸೋ ಕೆಲಸವನ್ನ ಮಾಡ್ತೀವಿ ಅಂತ ಭರವಸೆ ನೀಡಿದ್ರು. ಸಾವಿರಾರು ಜನ ಭೇಟಿ ಮಾಡಿದ್ದೀನಿ, ಅವರ ಅಭಿಪ್ರಾಯನ ತಿಳ್ಕೊಂಡಿದ್ದೀನಿ, ಅವ್ರ ಫೋನ್ ನಂಬರು ಬರ್ಸ್ಕೊಂಡಿದ್ದೀನಿ. ನಮ್ಮ ಅಫಿಷಿಯಲ್ಸ್ ಅವ್ರ ಹತ್ತೆಲ್ಲ ತಿರ್ಗಾ ರೀಚೆಕ್ ಮಾಡ್ತಾರೆ, ಅವ್ರದೇ ಫೋನ್ ನಂಬರು ಏನಿದೆ, ಇನ್ನು ಏನಾದ್ರು ಗ್ರೀವೆನ್ಸಸ್ ಇದ್ರು ಕೂಡ ಹೇಳ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಂಬರ್ ಈಸ್ 1533. ಆ ನಂಬರ್ಗೆ ಕಾಲ್ ಸೆಂಟರ್ ಇದೆ, ಯಾರು ಬೇಕಾದ್ರೂ ತಿರ್ಗಾ ಫೋನ್ ಮಾಡ್ಬೋದು. ನಿಮ್ಮ ಪ್ರಾಬ್ಲಮ್ನ ಅಲ್ಲೂ ತಿಳಿಸಿದ್ರೆ ಅದು ಕೂಡ ನಮ್ಮ ದಾಖಲೆಗೆ ಬರ್ತದೆ. ದಿಸ್ ಇಸ್ ನಂಬರ್ 1. ಈಗಾಗಲೇ ಸುಮಾರು ನಾನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸದ್ಯ ಡಿಸಿಎಂ ನಡೆಸಿರೋ ಬೆಂಗಳೂರು ನಡಿಗೆಗೆ ಸಾಲು ಸಾಲು ಸಮಸ್ಯೆಗಳ ಅಹವಾಲು ಹರಿದು ಬಂದಿದೆ. ಕಬ್ಬನ್ ಪಾರ್ಕ್ನಲ್ಲಿ ಬೀದಿ ನಾಯಿಗಳ ಕಾಟ, ಪಾರ್ಕಿಂಗ್ ಸಮಸ್ಯೆ, ಕಮರ್ಷಿಯಲ್ ಚಟುವಟಿಕೆಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನ ನಾಗರಿಕರು ಡಿಸಿಎಂ ಮುಂದಿಟ್ಟಿದ್ದು ಸತತ 2 ವಾರಗಳ ಕಾಲ ಜನರ ಸಮಸ್ಯೆಗಳನ್ನ ಆಲಿಸಿರೋ ಡಿಸಿಎಂ ಮುಂದೆ ಕೂಡ ಮತ್ತಷ್ಟು ಕಡೆಗಳಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವುದಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಜಿಬಿಎ ಜಾರಿ ಬಳಿಕ ಸಿಟಿ ಜನರ ಸಮಸ್ಯೆಗಳನ್ನ ಕಲೆ ಹಾಕ್ತಿರೋ ಡಿಸಿಎಂ ರಾಜಧಾನಿಯ ಅಭಿವೃದ್ಧಿಗೆ ಹೊಸ ರೂಪ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ.